ಶ್ರೀರಾಮ ಸಮರ್ಥ. ಸೆಪ್ಟೆಂಬರ್ 24. ಕುಟುಂಬದಲ್ಲಿ ಹೇಗೆ ವ್ಯವಹರಿಸಬೇಕು? ದೇಹಧಾರಿಗಳಾಗಿರುವೆಂದ ಮೇಲೆ ನಮ್ಮದು ಯಾರೊಂದಿಗೆ ಏನು ಕರ್ತವ್ಯವಿರುತ್ತದೆಯೋ ಅದನ್ನು ಸರಿಯಾಗಿ ಮಾಡಬೇಕು. ಮನೆಯಲ್ಲಿ ಅತ್ಯಂತ ಸಮಾಧಾನವಿರಬೇಕು. ಮಕ್ಕಳು ದೊಡ್ಡವರ ದೋಷಗಳನ್ನು ನೋಡಬಾರದು. ತಂದೆಯು ಸಚ್ಛೀಲನಾದಂತೆ ಮಕ್ಕಳು ಆಗಬೇಕು. ಅಂದರೆ ಕುಲದ ಕೀರ್ತಿಯು ಬೆಳೆಯುತ್ತದೆ. ದೊಡ್ಡವರು ನಿವೃತ್ತರಾದ ಮೇಲೆ ಮನಸ್ಸಿನಿಂದ ತಾವು ಭಗವಂತನ ನೌಕರರೆಂದು ತಿಳಿಯಬೇಕು. ಹೆಂಡತಿಯು ಕೂಡ ಪತಿಗಿಂತ ಬೇರೆ ದೈವತ ಇಲ್ಲವೆಂದು ತಿಳಿಯಬೇಕು. ಎಲ್ಲರೂ ಭಗವಂತನ ನಾಮದಲ್ಲಿಯೇ ಇರಬೇಕು. ಯಾರು ತಾರುಣ್ಯದಲ್ಲಿ ಸ್ವಾಭಾವಿಕವಾಗಿ ನಡೆಯುತ್ತಾರೋ ಅವರಿಗೆ ವಾರ್ಧಕ್ಯದಲ್ಲಿ ಸ್ವಾಭಾವಿಕವಾಗಿ ನಡೆಯಲು ಬರುತ್ತದೆ. ಅಂದರೆ ವಾರ್ಧಕ್ಯವು ಅವರಿಗೆ ಸ್ವಲ್ಪವೂ ದುಃಖದಾಯಕವಾಗುವುದಿಲ್ಲ. ನಾವು ಅಸ್ವಾಭಾವಿಕ ರೀತಿಯಿಂದ ಅಂದರೆ ಆಸಕ್ತಿಯಿಂದ ವ್ಯವಹರಿಸುತ್ತೇವೆ. ಆದ್ದರಿಂದ ವಾರ್ಧಕ್ಯದಲ್ಲಿ ಕರ್ತೃತ್ವವು ಕಡಿಮೆಯಾಗಿ ಆಸಕ್ತಿಯು ಹಾಗೆಯೇ ಉಳಿಯುತ್ತದೆ. ಹಾಗೂ ಅದು ದುಃಖದಾಯಕವಾಗುತ್ತದೆ. ಯಾವ ಮನುಷ್ಯನ ಆಸಕ್ತಿ ಅಥವಾ ಆಗ್ರಹವು ಅವನ ವಾರ್ಧಕ್ಯದಲ್ಲಿ ದೂರವಾಗಿರುತ್ತದೆಯೋ ಅವನ ದೇಹವು ಅಶಕ್ತವಾಗಿದ್ದರೂ ಅವನು ಎಲ್ಲರಿಗೂ ಬೇಕೆನಿಸುತ್ತಾನೆ. ಅಶಕ್ತತೆಯಿಂದ ಅವನ ಕಿವಿಗಳು ಮಂದವಾಗಿರಬಹುದು, ಅವನ ದೃಷ್ಟಿ ಮಂದವಾಗಿರಬಹುದು, ಅವನಿಗೆ ಆಗಿ ಹೋದ ಸಂಗತಿಗಳ ಸ್ಮರಣೆ ಉಳಿಯಲಿಕ್ಕಿಲ್ಲ, ಅವನ ನಿದ್ರೆ ಕಡಿಮೆಯಾಗಬಹುದು. ಆದರೆ ಹೀಗಿದ್ದರೂ ಯಾರೂ ಅವನ ವಿಷಯದಲ್ಲಿ ಬೇಸರ ಪಡುವುದಿಲ್ಲ. ಹಾಗೂ ಅವನಿಗೂ ತನ್ನ ಜೀವನದ ಬಗ್ಗೆ ಬೇಸರವೆನಿಸುವುದಿಲ್ಲ. ವಾರ್ಧಕ್ಯದಲ್ಲಿ ನಾವು ಈ ಅಹಂಭಾವದಿಂದ ಹೇಗೆ ದೂರವಾಗುವುದು? ನಾನು ಅದನ್ನೇ ಹೇಳುವುದಿಲ್ಲವೇ ಎಂಬ ಕರ್ತೃತ್ವ ಭಾವನೆಯ ವೃತ್ತಿಯನ್ನು ನಾಶಪಡಿಸಿದರೆ ಮಾತ್ರ ದುಃಖವು ಇಲ್ಲದಂತಾಗುತ್ತದೆ. ಪ್ರಪಂಚದಲ್ಲಿ ವ್ಯವಹರಿಸುವಾಗ ಪ್ರತಿಯೊಬ್ಬರೂ ಅಂತರ್ಮುಖರಾಗಿ ನಮ್ಮ ದೋಷಗಳು ಏನು ಇರುತ್ತವೆಂಬುದನ್ನು ಶೋಧಿಸಿ ತೆಗೆಯಬೇಕು. ಹಾಗೂ ಅವುಗಳನ್ನು ದೂರ ಮಾಡುವ ಪ್ರಯತ್ನ ಮಾಡಬೇಕು. ವಯಸ್ಸಿನ 16 ವರ್ಷದಿಂದ 25 ವರ್ಷಗಳವರೆಗಿನ ಕಾಲದಲ್ಲಿ ಮನುಷ್ಯನ ಬುದ್ಧಿಯು ಬೆಳೆಯುತ್ತಿರುತ್ತದೆ. ಈ ಬೆಳವಣಿಗೆಯು ಯೋಗ್ಯ ದಿಶೆಯಲ್ಲಿ ಆಗುವುದಕ್ಕಾಗಿ ಬಂಧನಗಳ ಅತ್ಯಂತ ಅವಶ್ಯಕತೆ ಇರುತ್ತದೆ. ಬಂಧನಗಳಲ್ಲಿ ಉತ್ತಮ ಬಂಧನವೆಂದರೆ ತಂದೆ ತಾಯಿಗಳು ಹೇಳಿದಂತೆ ನಡೆಯುವುದಾಗಿರುತ್ತದೆ. ಏಕೆಂದರೆ ಅವರಿಗೆ ನಮ್ಮ ಹಿತವಾಗಬೇಕೆಂಬುದನ್ನು ಬಿಟ್ಟು ಬೇರೆ ಯಾವ ಉದ್ದೇಶವೂ ಇರುವುದಿಲ್ಲ. ಜಗತ್ತಿನಲ್ಲಿಯ ಪ್ರತಿಯೊಂದು ವಿಷಯಗಳನ್ನು ನಾವು ನಮ್ಮ ಅನುಭವದಿಂದಲೇ ಕಲಿಯುವುದು ಹೇಗೆ ಶಕ್ಯವಿರುತ್ತದೆ? ಆದ್ದರಿಂದ ನಾವು ನಮ್ಮ ತಂದೆ ತಾಯಿಗಳ ಅನುಭವದ ಲಾಭವನ್ನು ಅವಶ್ಯ ತೆಗೆದುಕೊಳ್ಳಬೇಕು. ನಮ್ಮ ತಂದೆ ತಾಯಿಗಳು ಒಮ್ಮೆಯೂ ತಪ್ಪುವುದಿಲ್ಲವೆಂದೇನೂ ಇಲ್ಲ. ಏಕೆಂದರೆ ತಪ್ಪುವುದು ಮನುಷ್ಯನ ಧರ್ಮವೇ ಆಗಿರುತ್ತದೆ. ಆದರೆ ನಮ್ಮ ವಿಷಯದಲ್ಲಿ ಅವರಿಗೆ ಹಿತದ ಬುದ್ಧಿ ಇರುವುದರಿಂದ ಅವರ ತಪ್ಪು ನಮಗೆ ಶಾಶ್ವತ ಹಾನಿಯನ್ನು ಮಾಡುವುದಿಲ್ಲ. ಯಾವ ಕಾಲವೂ ಯಾರ ಭಾಗ್ಯದಿಂದ ಬರುತ್ತದೆಂದು ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ನಾವು ಎಂದೂ ದುಃಖಿಗಳಾಗಬಾರದು. ಸತ್ಕರ್ಮವು ದೊಡ್ಡದಿರುವಷ್ಟು ವಿಘ್ನಗಳು ಅಧಿಕವಾಗಿರುತ್ತವೆ. ಭಗವಂತನ ಅನುಸಂಧಾನವು ಎಲ್ಲಕ್ಕಿಂತ ದೊಡ್ಡ ಸತ್ಕರ್ಮವಾಗಿರುತ್ತದೆ. ನಾವು ನಿಶ್ಚಯದಿಂದ ಹಾಗೂ ನಿಸ್ಸಂಶಯದಿಂದ ಅವನ ನಾಮ ತೆಗೆದುಕೊಳ್ಳೋಣ ಹಾಗೂ ಆನಂದದಲ್ಲಿರೋಣ. ಇಂದಿನ ಮುಖ್ಯ ವಿಚಾರ: ನಮ್ಮ ಅವಗುಣಗಳ ಶೋಧ ಮಾಡಿ ಅವುಗಳನ್ನು ಬಿಟ್ಟು ಗುಣಗಳನ್ನೇ ಹೊಂದಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.